ಎಲ್ಲರಿಗೂ ನಮಸ್ತೆ. ನಮ್ಮ ಫಲಾನುಭವಿಗಳಿಗೆ ಹಲವಾರು ಜನಕ್ಕೆ ಈ NBFC ಮತ್ತು ಬ್ಯಾಂಕ್ಗೆ ಏನು ಡಿಫ್ರೆಂಟ್ ಇದೆ ಅಂತ ಹಲವಾರು ಜನ ಕೇಳ್ತಾ ಇದ್ದೀರಿ. ಸೊ ಈ ಒಂದು ವಿಚಾರವನ್ನು, ಈ ಒಂದು ಮಾಹಿತಿನ ನೋಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಇದು ನಮ್ಮ ಇವಾಗ ಏನು ಬಡ್ಡಿನ ಕಡಿಮೆ ಮಾಡ್ತಾಯಿದ್ದೀವಿ, ಅದು ಯಾರಿಗೆ ಕಡಿಮೆ ಮಾಡ್ತಾಯಿದ್ದಾರೆ ಅಂತ ಹಲವಾರು ಕ್ವಶನ್ಸ್ಗಳಿದೆ. ಸೊ ಇದರಲ್ಲಿ ನಾವು ಬ್ಯಾಂಕು ಮತ್ತು NBFC ಇದು ತಾತ್ಕಾಲಿಕ ಪತ್ರದಲ್ಲಿ ನಾವು ನೋಡಿರುವಂಥ ಒಂದು ವರ್ಡ್ ಆಗಿದೆ. ಸೊ ಅದನ್ನು ನಾವು ಇವಾಗ ನೋಡೋಣ. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಎಲ್ಲ ಫಲಾನುಭವಿಗಳಿಗೂ ಇದನ್ನು ಶೇರ್ ಮಾಡಿರಿ. ಇವಾಗ ನಾವು ನೋಡ್ತಾ ಇದ್ದೀವಿ NBFC ಅಂತ. ಅಂದರೆ NBFC ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಇದು ಯಾವ ಆ್ಯಕ್ಟಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಇದು ಕಂಪನಿ ಆ್ಯಕ್ಟು 1956 ಹೊಸದಾಗಿ. ಸೊ ನೆಕ್ಸ್ಟು ಬ್ಯಾಂಕ್ ನಾವು ನೋಡ್ತಾ ಇದ್ದೀವಿ. ಬ್ಯಾಂಕ್ ಯಾವುದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ನೋಡಿದ್ರೆ, ರಿಜಿಸ್ಟರ್ ಆಗುತ್ತೆ ಅಂತ ನೋಡಿದ್ರೆ ಆ್ಯಕ್ಟು ಬ್ಯಾಂಕಿಂಗ್ ಆ್ಯಕ್ಟ್ 1949 ಆಗಿರುತ್ತೆ. ಸೊ ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ನೋಡಿದ್ರೆ, ಇಬ್ಬರು ಬಂದು RBI ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ರೆಗ್ಯುಲೇಷನ್ಗೆ ಕಂಪಲ್ಸರಿ ಬಂದೇ ಬರ್ತಾರೆ. ಅದರಲ್ಲಿ ಯಾವುದೂ ಒಂದು ಚೇಂಜಸ್ ಇಲ್ಲ. ಅಂದರೆ ಬ್ಯಾಂಕು NBFC RBI ರೆಗ್ಯುಲೇಷನ್ ಆ್ಯಕ್ಟಿಗೆ ಇವರು ಅಂಡರಲ್ಲಿ ಇರ್ತಾರೆ. ಓಕೆ, ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಬ್ಯಾಂಕ್ ಏನು ಮಾಡುತ್ತೆ. ಬ್ಯಾಂಕ್ ಬಂದು ಒಂದು ಡೆಪಾಸಿಟರ್ನ ಡೆಪಾಸಿಟ್ ಮಾಡ್ಬೋದು, ಅದನ್ನು ಇಂಟ್ರೆಸ್ಟು ಕೊಡ್ತಾರೆ. ಸೊ ಮತ್ತು ಅದನ್ನು ಡೆಪಾಸಿಟ್ ಮಾಡೋರಿಗೆ ಕಡಿಮೆ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ. ಅದನ್ನು ಅವ್ರೇನು ಮಾಡ್ತಾರೆ, ಲೋನಾಗಿ ಕೊಡಬೇಕಾದ್ರೆ ಸ್ವಲ್ಪ ಒಂದು 2%, 3% ಇದೆಲ್ಲ ನಾವು ಕೊಡ್ತಾ ಇರೋದು ಎಕ್ಸಾಂಪಲ್ ನಿಮಗೆ. ಅಷ್ಟು ಕೊಟ್ಟು ನಿಮಗೆ ಅದರಲ್ಲಿ ಇಂಟ್ರೆಸ್ಟು ಜಾಸ್ತಿ ಬರೋದನ್ನು ಅದು ಬ್ಯಾಂಕಿನ ಒಂದು ಲಾಭವಾಗಿರುತ್ತೆ. ಓಕೆ, NBFC ಅವರು ಏನು ಮಾಡ್ತಾಯಿದ್ದಾರೆ ಅಂತ ನಾವು ನೋಡಿದ್ರೆ, ಇವುಗಳೆಲ್ಲ ಇದೆಯಾ ಅಂತ ನಾವು ನೋಡೋಣ. ಓಕೆ, ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಡಿಮಾಂಡ್ ಡೆಪಾಸಿಟ್ನ ನಾವು ಬ್ಯಾಂಕಲ್ಲಿ ಬಂದು ನಮಗೆ ಆಕ್ಸೆಪ್ಟ್ ಮಾಡ್ತಾರಾ? ಎಸ್, ಅವರು ಅದನ್ನು ಆಕ್ಸೆಪ್ಟ್ ಮಾಡ್ತಾರೆ. ಇದನ್ನು NBFC ಅದನ್ನು ಅವರು ಆಕ್ಸೆಪ್ಟ್ ಮಾಡಲ್ಲ. ಈ ಡಿಮಾಂಡ್ ಡೆಪಾಸಿಟ್ ಅಂದರೆ ಏನು? ಯಾವಾಗ ಬೇಕಾದರೂ ನಾವು ಡೆಪಾಸಿಟ್ ಮಾಡ್ಬೋದು, ಯಾವ ಸಮಯದಲ್ಲಾದರೂ ಕೂಡ ನಾವು ವಿತ್ಡ್ರಾ ಮಾಡ್ಬೋದು. ಇದಕ್ಕೆ ಕಂಡೀಷನ್ ಇರಲ್ಲ, ಇದಕ್ಕೆ ಪೆನಾಲ್ಟಿ ಇರಲ್ಲ. ಸೊ ಇದು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ನೋಡಿದ್ರೆ ನಮ್ಮ ಬ್ಯಾಂಕಲ್ಲಿ ಸಿಗುತ್ತೆ. ಓಕೆ, ಇದನ್ನು NBFC ಎಲ್ಲಿ ಕೊಡ್ತಾರಂತ ನೋಡಿದ್ರೆ, ಈ ಒಂದು ಡಿಮಾಂಡ್ ಡೆಪಾಸಿಟ್ ಬಂದು NBFCಗೆ ಇರೋದಿಲ್ಲ. NBFC ಅಕೌಂಟ್ನ ಓಪನ್ ಮಾಡೋಕ್ಕೆ ಆಗೋದಿಲ್ಲ. ಬ್ಯಾಂಕಲ್ಲಿ ಅಕೌಂಟ್ನ ಓಪನ್ ಮಾಡ್ತೀವಿ. ಡಿಮಾಂಡ್ ಡೆಪಾಸಿಟಲ್ಲಿ ಬ್ಯಾಂಕು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡ್ಬೋದು, ಕರೆಂಟ್ ಅಕೌಂಟ್ನ ನಾವು ಓಪನ್ ಮಾಡ್ತಾಯಿದ್ದೀವಿ. ಓಕೆ, ಇದರಲ್ಲಿ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟು ಸಿಸ್ಟಮ್ನ ನಾವು ನೋಡ್ತಾ ಇದ್ದೀವಿ. ಅಂದರೆ ಬ್ಯಾಂಕಲ್ಲಿ ನಾವು ಹಾಕಿರುವಂಥ ಹಣವನ್ನು ನಾವು ಖರ್ಚು ಮಾಡೋಕ್ಕೆ ಮಾಡ್ಬೋದು. ಓಕೆ, ಖರ್ಚು ಮಾಡ್ತೀವಿ. ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಏನು ಎಲಿಜಿಬಿಲಿಟಿ ಇದೆ ಈ ಬ್ಯಾಂಕಲ್ಲಿ ಅಂತ ನೋಡಿದ್ರೆ, ನೀವು ಒಂದು ಅಂಗಡಿಗೆ ಹೋಗ್ತಾ ಇದ್ದೀರಾ, ಅಲ್ಲಿ ಹಲವಾರು ವಸ್ತುಗಳನ್ನ ನೀವು ತೊಗೊಳ್ತಾ ಇದ್ದೀರಾ. ಸೊ ಅಲ್ಲಿ ನೀವೇನು ಮಾಡ್ತೀರಾ, ಎಲ್ಲ ಆದಮೇಲೆ ಕ್ಯಾಶಾಗಿ ಕೊಡ್ತೀರಾ. ಡೆಪಾಸಿಟ್ ಅಂದರೆ ಡೆಬಿಟ್ ಕಾರ್ಡ್ ಇರುತ್ತೆ, ಇಲ್ಲಾಂದರೆ ಕ್ರೆಡಿಟ್ ಕಾರ್ಡ್ ಇರುತ್ತೆ, ಇಲ್ಲಾಂದರೆ UPI ಮುಖಾಂತರವಾದರೆ ನೀವು ಅಲ್ಲಿ ಏನು ಮಾಡ್ತೀರಾ, ಆ ಒಂದು ಶಾಪಿಗೆ, ಅಂಗಡಿಗೆ ನೀವು ಅಮೌಂಟನ್ನ ಕಟ್ತೀರಾ. ಅದನ್ನೇ NBFC ಅದನ್ನು ನೋಡಿದ್ರೆ ಅದರಲ್ಲಿ ಆ ಥರ ಒಂದು ಎಲಿಜಿಬಿಲಿಟಿ ಇರೋದಿಲ್ಲ. ಡೆಬಿಟ್ ಕಾರ್ಡು ಇರಲ್ಲ, ಕ್ರೆಡಿಟ್ ಕಾರ್ಡ್ ಇರಲ್ಲ, ಚೆಕ್ಕು ಇರಲ್ಲ, ಮತ್ತು UPI ಕೂಡ ನಿಮಗೆ
ಸಪೋರ್ಟ್ ಮಾಡಲ್ಲ. ಬಟ್ ಇದರಲ್ಲಿ ಒಂದು ವಿಚಾರ, ಸ್ವಲ್ಪ NBFC ಪರ್ಮಿಷನ್ ತೊಗೊಂಡಿದ್ದಾರೆ. ಏನಕ್ಕೆ? ಕ್ರೆಡಿಟ್ ಕಾರ್ಡನ್ನ ಕೊಡೋದಕ್ಕೆ. ಓಕೆ, ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಡೆಪಾಸಿಟ್ ಮಾಡ್ಬೋದಾ? ಫಿಕ್ಸೆಡ್ ರೆಕ್ಯೂರಿಟಿ ಡೆಪಾಸಿಟ್ ಅಂತ ನಾವು ನೋಡಬೇಕಾದ್ರೆ FD ಆ್ಯಂಡ್ RD. FD ಫಿಕ್ಸೆಡ್ ಡೆಪಾಸಿಟು, RD ರೆಕ್ಯೂರಿಟಿ ಡೆಪಾಸಿಟ್. ಓಕೆ, ಇದನ್ನು ಬಂದು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ NBFCಯಲ್ಲಿ ನಾವು ಅದರ್ ಡೆಪಾಸಿಟ್ನ ನೋಡೋಣ. FD ಮತ್ತು RD ಅಂತ ನಾವು ಕೇಳ್ಪಟ್ಟಿರ್ತೀವಿ. ಫಿಕ್ಸೆಡ್ ಡೆಪಾಸಿಟು, ರಿಕರಿಂಗ್ ಡೆಪಾಸಿಟ್ ಅಂತ. ಸೊ NBFCಯಲ್ಲಿ ಯಾವುದೇ FDಗೂ RDಗೂ ಇನ್ಶೂರೆನ್ಸ್ ಇರೋದಿಲ್ಲ. ಆದರೆ ಬ್ಯಾಂಕಲ್ಲಿ ಆ ಇನ್ಶೂರೆನ್ಸು ಕೊಡ್ತಾರೆ. ಬ್ಯಾಂಕಲ್ಲಿ ನೀವು ಹಾಕಿರುವಂಥ ಅಮೌಂಟಿಗೆ, ಹಣಕ್ಕೆ 1 ಲಕ್ಷ ತನಕ ಅವರು ಇನ್ಶೂರೆನ್ಸ್ ಕೊಡ್ತಾರೆ. ಆದರೆ NBFC ಆ ಥರ ಕೊಡೋದಿಲ್ಲ. ಒಂದು ವೇಳೆ ಬ್ಯಾಂಕಲ್ಲಿ ದಿವಾಲಾದರೂ ನಿಮಗೆ ಹಾಕಿರುವಂಥ ಅಮೌಂಟಲ್ಲಿ 1 ಲಕ್ಷ ನಿಮಗೆ ಇನ್ಶೂರೆನ್ಸ್ ಆಗಿ ಕೊಡ್ತಾರೆ. ಆದರೆ NBFCಯಲ್ಲಿ ಕೊಡೋದಿಲ್ಲ. ಇದನ್ನು ಈಕ್ವಲ್ ಮಾಡಲು ಏನು ಮಾಡಿರ್ತಾರೆ ಅಂದರೆ NBFCಯಲ್ಲಿ ಹೈಯೆಸ್ಟು ಇಂಟ್ರೆಸ್ಟ್ನ ಅವರು ಯಾರು ಡೆಪಾಸಿಟ್ ಮಾಡ್ತಾರೋ ಅವರು ಕೊಟ್ಟಿರ್ತಾರೆ. ಬಟ್ ಬ್ಯಾಂಕಲ್ಲಿ ಅದು ಲೋ ಇಂಟ್ರೆಸ್ಟ್ ಆಗಿ ಕೊಡ್ತಾ ಇರ್ತಾರೆ. ಬಟ್ ಎಲ್ಲ NBFCನೂ ಡೆಪಾಸಿಟ್ನ ತಗೊಳ್ಳಲ್ಲ. 12,000 ರಿಜಿಸ್ಟರ್ ಆಗಿರುವಂಥ ಇದರಲ್ಲಿ 254 ಮೇ ಬಿ ಇವಾಗ ಅದು ದಾಸಿ ಆಗಿರ್ಬೋದು. ಇದು ಒಂದು 2-3 ವರ್ಷ ಹಿಂದೆ ಇರುವಂಥ ವಿಚಾರ. ಒಂದು 254 ಜನ ಡೆಪಾಸಿಟ್ನ ತಗೊಳ್ತಾ ಇದ್ದಾರೆ. ಅದು ಅವರಿಗೆ 12 ತಿಂಗಳಿಂದ 60 ತಿಂಗಳಿಗೆ NBFC ತಗೊಳಕ್ಕಾಗುತ್ತೆ. ಒಂದು ಬ್ಯಾಂಕು ದಿವಾಲಾದರೆ RBI ಬಂದು ಹಲವಾರು ವಿಷಯಗಳನ್ನು ಆ ಬ್ಯಾಂಕಿಗೆ ಕೊಡುತ್ತೆ, ತಗೊಳ್ಳುತ್ತೆ, ಅವ್ರ ಹತ್ರ ಮಾತುಕತೆ ಮಾಡುತ್ತೆ, ಆ್ಯಕ್ಷನಲ್ಲಿ ಇಳೀತದೆ. ಒಂದು ವೇಳೆ ಬ್ಯಾಂಕು ಮ್ಯಾನೇಜರು ಮತ್ತು ಬ್ಯಾಂಕ್ CEO ಚೇಂಜ್ ಮಾಡೋದು, ಗೈಡ್ಲೈನ್ಸ್ ಕೊಡೋದು, ಮತ್ತು ಅವ್ರಿಗೆ ಏನು ಬೇಕು ಅದನ್ನು ಆಲೋಚನೆಗಳನ್ನ ಕೊಡೋದು. ಸೊ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಆ ಬ್ಯಾಂಕು ಬೇರೆ ಒಂದು ಬ್ಯಾಂಕಲ್ಲಿ ಮರ್ಜ್ ಮಾಡ್ತಾರೆ. ಇದು RBI ಮಾಡುತ್ತೆ. ಆದರೆ NBFCಯಲ್ಲಿ ಆ ಥರ ನಿಮಗೆ ಇರೋದಿಲ್ಲ. ಬಟ್ ಆದರೆ NBFCಯಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಬರ್ತೈತೆ. ನಾವು ಅದನ್ನು ಯಾವ ರೀತಿಯಲ್ಲಿ ನಾವು ಚೂಸ್ ಮಾಡ್ಬೋದು, ಯಾವ ರೀತಿಯಲ್ಲಿ ನಾವು ಮಾಡ್ಕೋಬೋದು ಅಂದರೆ, ಒಂದು ಹೆಲ್ಪಿಂಗ್ ರೇಟಿಂಗ್ ಮಾಡುವಂಥ ಏಜೆನ್ಸೀಸ್ ಇರುತ್ತೆ. ಸೊ ಅದರಲ್ಲಿ ಆ ರೇಟಿಂಗ್ ಬಂದು ಟಾಪ್ ಆಗಿದ್ದರೆ AAA ರೇಟಿಂಗ್ ಕೊಟ್ಟಿರ್ತಾರೆ. ಸೊ ಈ ಥರ ಇರುವಂಥ ರೇಟಿಂಗಲ್ಲಿ ನೀವು ಹೋಗ್ಬೋದು. ಬಟ್ ಆದರೆ ಈ ರೇಟಿಂಗ್ ನಮ್ಮ ಬ್ಯಾಂಕ್ ಅವ್ರಿಗಿದೆ ಅಂತ ನೋಡಿದ್ರೆ ಬ್ಯಾಂಕಿಗೆ ಇರಲ್ಲ. ಯಾಕಂದರೆ RBIಯಿಂದ ಈ ಥರ ಹೋಗೋಕ್ಕೆ ಬಿಡೋಕ್ಕೆ ಹೋಗಲ್ಲ. ಸೊ ಹಂಗಾಗಿ ಆದರೆ ಬ್ಯಾಂಕ್ಗಳಲ್ಲಿ ಸೇಫ್ಟಿ ಅದರ್ ರಿಸರ್ವ್ ರೇಷಿಯೋ ಅಂತ ಇರುತ್ತೆ. ಇದು 2 ರೇಷಿಯೋವಾಗಿರುತ್ತೆ. ಒಂದು CRR ಅಂತ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಬರುತ್ತೆ. ಇದು ವೆನ್ CRR ರೇಟ್ ಯಾವ ಥರ ಇರುತ್ತೆ ಅಂದರೆ, ಒಂದು 4% ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಕಸ್ಟಮರಿಂದ 100 ಕೋಟಿ ಡೆಪಾಸಿಟ್ ಆಯ್ತಂದರೆ ಬ್ಯಾಂಕ್ 96 ಕೋಟಿ ಬ್ಯಾಲೆನ್ಸ್ ಇರುತ್ತೆ. ಅದನ್ನು ಲೋನಿಗೆ ಕೊಟ್ಟಿರ್ತಾರೆ. ಅದನ್ನು CRR ಅಂತ 4 ಕೋಟಿನ RBIಯಲ್ಲಿ ಒಂದು ಸೇಫ್ಟಿಯಲ್ಲಿ ಇರುತ್ತೆ. ಇದರಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಈ ಸೇಫ್ಟಿ ಏನಕ್ಕೆ ನಾವು ನೋಡ್ತಾ ಇದ್ದೀವಿ ಅಂದರೆ,
ಆ ಒಂದು ಬ್ಯಾಂಕು ಆ ಒಂದು 4 ಕೋಟಿ ಅವರು ಯೂಸ್ ಮಾಡೋಕ್ಕಾಗಲ್ಲ. ಅದು ಒಂದು ಸೇಫ್ಟಿಯಾಗಿರುತ್ತೆ. ಆ ಒಂದು ಸೇಫ್ಟಿ ಅಮೌಂಟೇ ನಿಮಗೆ ಇನ್ಶೂರೆನ್ಸ್ ಆಗಿ ಮೇ ಬಿ ನಿಮಗೆ ಕೊಡ್ಬೋದು. ಎರಡನೇದು ನಾವು ನೋಡ್ತಾ ಇದ್ದೀವಿ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ. ವೆನ್ SLR ರೇಟು ಈಸ್ 20% ಅಂತ ಇಟ್ಕೊಂಡ್ರೆ, ಡೆಪಾಸಿಟ್ 1000 ಕೋಟಿ ಇದ್ದರೆ ಬ್ಯಾಂಕು 800 ಕೋಟಿ ಬ್ಯಾಲೆನ್ಸ್ ಇರುತ್ತೆ. SLR 200 ಕೋಟಿ ಇರುತ್ತೆ. ಅದನ್ನು ಅವ್ರು ಏನು ಮಾಡ್ತಾರೆ, ಅವರಲ್ಲೇ ಇಟ್ಕೊಂಡು ಕ್ಯಾಶ್ ಆಗಿ, ಗೋಲ್ಡ್ ಆಗಿ, ಗೌರ್ಮೆಂಟ್ ಸೆಕ್ಯೂರಿಟಿ ಆಗಿ ಇದನ್ನು ಇಟ್ಕೊಂಡಿರ್ತಾರೆ. ಸೊ ಇದು ಬಂದು RBI ಹತ್ರ ಇರಲ್ಲ, ಇದು ಅವ್ರ ಹತ್ರನೇ ಇರುತ್ತೆ. ಒಂದು ವೇಳೆ ಗೋಲ್ಡು ಜಾಸ್ತಿ ಆಯ್ತಂದರೆ ಅವರಿಗೆ ಅದು ಮುಖಾಂತರ ಆ ಗೋಲ್ಡ್ ಅಮೌಂಟ್ ರೇಟ್ ಬರುತ್ತೆ. ಅಥವಾ ಗೌರ್ಮೆಂಟ್ ಸೆಕ್ಯೂರಿಟಿ ಆಗಿದ್ದರೆ ಅದರಲ್ಲಿ ಬರುವಂಥ ಇಂಟ್ರೆಸ್ಟ್ ಆಗಿ ಬರ್ಬೋದು. ಸೊ ಕ್ಯಾಶ್ ಆಗಿದ್ದರೆ ಅವರಿಗೆ ಅದು ಲಾಭ ಇರಲ್ಲ. ಸೊ ಅದು ಇಂಟ್ರೆಸ್ಟ್ ಆಗಿ ತಿರ್ಗಾ ಎಲ್ಲಿ ಬರುತ್ತೆ ಅಂದರೆ ಬ್ಯಾಂಕಿಗೆ ತಿರ್ಗಾ ಇರುತ್ತೆ. ಸೊ ಅವರಲ್ಲೇ ಮ್ಯಾನೇಜ್ ಮಾಡುವಂಥ ಒಂದು ಆಪ್ಷನ್ನು. ಇವಾಗ ಈ ರಿಸರ್ವ್ ರೇಷಿಯೋ ಅನ್ನೋದನ್ನು ನೋಡಬೇಕಾದ್ರೆ NBFCಗೆ ನಾಟ್ ಮಾನಿಟರಿ ಆಗಿರುತ್ತೆ, ಬ್ಯಾಂಕಿಗೆ ಕಂಪಲ್ಸರಿ ಮಾನಿಟರಿ ಆಗಿರುತ್ತೆ. ಸೊ ಉದಾಹರಣೆಗೆ CRR ಪ್ಲಸ್ SLR ಅಂತ. ವೆನ್ CR ರೇಟಿಂಗು 6% ಪ್ಲಸ್ SLR ರೇಟಿಂಗ್ ಈಸ್ 20% ಅಂತ ಇದ್ದರೆ, 1000 ಕೋಟಿ ಡೆಪಾಸಿಟು ಬ್ಯಾಂಕು 740 ಬ್ಯಾಂಕು ಅಲ್ಲಿರುತ್ತೆ. CRR ಪ್ಲಸ್ಸು ಇದು 60 ಪ್ಲಸ್ 200. ಇದನ್ನು ಗೋಲ್ಡ್ ಆಗು, ಗೌರ್ಮೆಂಟ್ ಸೆಕ್ಯೂರಿಟಿ ಆಗು, ಕ್ಯಾಶ್ ಆಗು ಇದು ಮಾಡಿರ್ತಾರೆ. ಮಿಕ್ಕಿದಿರೋದನ್ನು ಇಂಡಿವಿಜುವಲ್ ಕಾರ್ಪೊರೇಟು ಲೋನ್ ಆಗಿ ಕೊಟ್ಟಿರ್ತಾರೆ. ಬಾಕಿ ಇರುವಂಥ ಅಮೌಂಟ್ನ ಅವರು ಲೋನ್ ಕೊಟ್ಕೊಂಡು ಅದರಲ್ಲಿ ಇಂಟ್ರೆಸ್ಟ್ನ ತೊಗೊಂಡು ರೊಟೇಷನ್ ಮಾಡ್ತಾರೆ. ಸೊ ಇವಾಗ ಇದರಲ್ಲಿ ಕ್ಲಾರಿಟಿ ತಮ್ಮೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಇನ್ನೂ ಕ್ಲಾರಿಟಿಯಾಗಿ ಕೊಡಬೇಕಂತ ನೋಡ್ತಾ ಇದ್ದೆ, ಸ್ವಲ್ಪ ಆಗ್ತಾಯಿದ್ದಿಲ್ಲ. ಬ್ಯಾಂಕಿಗೂ NBFCಗೂ ಇರುವಂಥ ಡಿಫ್ರೆನ್ಸ್ ಇದು. ಸೊ ಇದನ್ನು ತಾವು ಡಿಸೈಡ್ ಮಾಡ್ಬೋದು. ಧನ್ಯವಾದ.